ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದ ಶಿಕ್ಷಣ ಮಂತ್ರಿಗಳು ಕನ್ನಡವನ್ನು ಸ್ಪಷ್ಟವಾಗಿ ಓದಕ್ಕೆ ಬರಲ್ಲ, ಮಾತಾಡೋಕ್ಕಂತೂ ಇನ್ನೂ ಬರೋದೇ ಇಲ್ಲ. ಇಂತಹ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದ ಶಿಕ್ಷಣ ಮಂತ್ರಿಗಳು. ಇವ್ರುಗಳು ಏನು ಆದೇಶ ಕೊಡ್ತಾರೆ, ಇಷ್ಟು ವರ್ಷ ನಾವು ಸ್ಕೂಲು ಕಾಲೇಜಲ್ಲಿ ಏನು ನೋಡ್ತಿದ್ವು, ಸಮವಸ್ತ್ರ, ಎಲ್ಲ ಮಕ್ಕಳು ಸಮಾನತೆಯಿಂದ ಇರಬೇಕು. ಅದು ಯಾವುದೇ ಧರ್ಮದ ಮಕ್ಕಳಾಗಲಿ, ಯಾವುದೇ ಜಾತಿ ಮಕ್ಕಳಾಗಲಿ, ಇದು ಯಾವುದು ಅಲ್ಲಿ ಮಹತ್ವ ಪಡ್ಕೊಳ್ಳಲ್ಲ. ಒಂದು ಸ್ಕೂಲು ಕಾಲೇಜಿನಲ್ಲಿ ಆ ಮಕ್ಕಳು ಸ್ಟೂಡೆಂಟ್ಸ್ ಆಗಿ ಅಲ್ಲಿ ಎಲ್ಲರೂ ಸಮವಸ್ತ್ರನ ಪಾಲನೆ ಮಾಡಬೇಕು ಅನ್ನೋದು ಒಂದು ಕಾನೂನು. ಆದರೆ ಇವರು ಎಂಥ ನೀಚ ಓಲೈಕೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಸುಮ್ಮನೆ ಇದ್ದವ್ರ ಮಧ್ಯೆ ಬೆಂಕಿ ಹಚ್ಚದೇ ಇವ್ರುಗಳು. ಯಾವುದಾದ್ರೂ ಮುಸ್ಲಿಮ್ಸ್ ಧರ್ಮದ ನಾಯಕರುಗಳು ನಿಮಗೇನಾದರೂ ಮನವಿ ಕೊಟ್ಟಿದ್ದಾರಾ? ನಮ್ಮ ಮಕ್ಕಳು ಹಿಜಾಬ್ ಹಾಕ್ಕೊಂಡೇ ಬರ್ತಾರೆ, ಸ್ಕೂಲು ಕಾಲೇಜಿಗೆ ಅನುಮತಿ ಕೊಡಿ ಅಂತ ಯಾರಾದರೂ ನಿಮಗೆ ಪತ್ರ ರವಾನೆ ಮಾಡಿದಾರಾ? ಏನೂ ಇಲ್ಲ. ಇದು ಆಲ್ರೆಡಿ ಕೇಸು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನೋದನ್ನು ಹೇಳಿದೆ. ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಕೇಸು ಬಾಕಿ ಇದೆ. ಇದು ಕೋರ್ಟಲ್ಲಿ ಬಾಕಿ ಇರುವಾಗಲೇ ನೀವುಗಳು ಒಂದು ದೊಡ್ಡ ಆದೇಶನ ಹೊರಡಿಸ್ತೀರ. ಇನ್ನೇನ್ರಿ ನೀವು 3 ಹೊತ್ತು ಸಂವಿಧಾನದ ಪುಸ್ತಕನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡೀ ನೀವು ಪ್ಯಾಂಟ್ ಜೇಬಲ್ಲಿ ಇಟ್ಕೊಂಡು ತಿರುಗಾಡ್ತೀವಿ ಅನ್ನೋ ಥರ ದೊಡ್ಡ ದೊಡ್ಡ ಭಾಷಣ ಕೊಡ್ತೀರ ಕಾಂಗ್ರೆಸ್ ನಾಯಕರುಗಳು, ಮಂತ್ರಿಗಳು. ಇದನ್ನು ನೀವು ಸಂವಿಧಾನನ ತಿಳ್ಕೊಂಡಿರೋದು ಕೋರ್ಟಿಗೆ ಬೆಲೆ ಕೊಡೋಕ್ಕೆ, ಕೋರ್ಟ್ ತೀರ್ಪಿಗೆ ಬೆಲೆ ಕೊಡೋಕ್ಕೆ ಆಗದೇನಿರುವಂಥ ಅವಿವೇಕಿಗಳು ನೀವುಗಳು ಸರ್ಕಾರನ ನಡೆಸ್ತೀರ. ನಾನು ಇದನ್ನು ತುಂಬ ಖಾರವಾಗೇ ಹೇಳ್ತೀನಿ. ಮಧು ಬಂಗಾರಪ್ಪ ಅವರೇ, ಹಾಗೆ ಮಾನ್ಯ ಮುಖ್ಯಮಂತ್ರಿಗಳೇ, ಬೇಡ ಇನ್ನು ನಿಮ್ಗಳು ಈ ಓಲೈಕೆ ಆಟಗಳನ್ನ ಬಿಟ್ಬಿಡ್ರಿ. ನೀವು ನಾವೆಲ್ಲ ಜಾತಿ ನಡುವೆ ವಿಷ ಬೀಜ ಬಿತ್ತೋದು, ಅಥವಾ ಧರ್ಮದ ನಡುವೆ ನಾವು ಹಿಂದೂ ಕಾರ್ಯಕರ್ತರು ಯಾರು ವಿಷ ಬೀಜ ಬಿತ್ತಲ್ಲ ಅಂತ ನಾಳೆ ಕೆಲಸ ಏನಾರು ಮಾಡೋದಿದ್ರೆ ನೀವುಗಳು ನಿಮ್ಮ ಬೆಳೆಗಳನ್ನ ಬೇಯಿಸ್ಕೊಳ್ಳೋದಿಕ್ಕೆ ಈ ರೀತಿ ಅವ್ರನ್ನ ಓಲೈಕೆ ಮಾಡಿ ಏನು ಮಾಡಕ್ಕೆ ಹೊರಟಿದ್ದೀರಾ? ನಿಮಗೆ ಕೇಸರಿ ಅಂತಂದರೆ ಯಾಕೆ ಕಚ್ಚಿದಂಗೆ ಆಗುತ್ತಾ ನಿಮಗೆ? ಹಂಗಿದ್ರೆ ಅವ್ರಿಗೆ ಅದನ್ನು ಅವಕಾಶ ಕೊಡಿ. ನಮ್ಮ ಎಲ್ಲ ಹಿಂದೂ ಮಕ್ಕಳಿಗೆ ಕೇಸರಿ ಸಾಲಕ್ಕೆ ಬರೋದಕ್ಕೆ ಅವಕಾಶ ಕೊಡಿ. ನಮಗೂ ಶುಕ್ರವಾರ ಮಂಗಳವಾರ ಸ್ಕೂಲಲ್ಲಿ ಪೂಜೆ ಮಾಡಿ ನಮಗೂ ಮಂಗಳಾರತಿ ಕೊಟ್ಟು ಪ್ರಸಾದ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ. ಅದಕ್ಕೊಬ್ಬರು ಪೂಜಾರಿನ ನಾವು ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ವಲ್ಲ, ನಾವೇ ಆ ಪೂಜಾರಿನ ವ್ಯವಸ್ಥೆ ಮಾಡುವಂಥ ಕೆಲಸನ ಮಾಡ್ತೀವಿ. ನೀವು ನಮಗೂ ಇದಕ್ಕೆ ಅವಕಾಶ ಕೊಡಿ. ಎಂಥ ಕಚಡ ಕಾನೂನನ್ನ ಜಾರಿಗೆ ತರ್ತೀರಿ ನೀವು. ನಮಗೆ ಸಂವಿಧಾನದ ಬಗ್ಗೆ ತುಂಬ ಗೌರವ ಇದೆ. ಕೋರ್ಟಲ್ಲಿ ಕೇಸ್ ಇರುವಾಗಲೇ ನೀವು ಈ ಥರ ಒಂದು ಹಿಟ್ಲರ್ ಸಂಸ್ಕೃತಿನ ತಗೊಬರ್ತಿದ್ದೀರಾ ಅಂದರೆ ನೋಡ್ಕೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಆ ದೀದಿ ಗತಿ ಏನಾಗಿದೆ. ಮೊನ್ನೆ ಕೋರ್ಟಿಗೆ ಹೋದಾಗ ಎಲ್ಲರೂ ಎಷ್ಟು ಉಸಿರು ಕಟ್ಟಿದ್ರು ಪಾಪ. ಆ ವಕೀಲರಂತೆ ಅವರು ಜೈ ಶ್ರೀರಾಮ್ ಅಂತ ಕೂಗ್ತಿದ್ದಾರೆ ಅಂದರೆ ಆ ಹೆಂಗ್ಸು ಯಾವ ರೀತಿ ನಡ್ಕೊಡ್ತಿದ್ಲು ಅಂತ. ಮುಂದೊಂದು ದಿನ ನಿಮಗೂ ಕೂಡ ಕರ್ನಾಟಕದಲ್ಲಿ ಇದೇ ರೀತಿ ಧಿಕ್ಕಾರ ಹಾಕಬೇಕು ಅಂದರೆ ಪದೇ ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟಾಗುವಂಥ ಕೆಲಸಗಳನ್ನ ಮಾಡೋದನ್ನ ಫಸ್ಟು ನಿಲ್ಲಿಸ್ರಿ. ಜೈ ಶ್ರೀರಾಮ್, ಜೈ ಸನಾತನ ಧರ್ಮ. ನೀವುಗಳು ಎಲ್ಲಿಂದ ಬುದ್ಧಿ ಕಲಿತೀರಪ್ಪ? ನಿಮ್ಗಳನ್ನ ಗೆಲ್ಲಿಸ್ತಂತ ಈ ಕಲ್ಬೆರ್ಕೆ ಹಿಂದೂಗಳಿಗೆ ಫಸ್ಟು ಅವ್ರಿಗೆ ಕ್ಯಾಕರ್ಸ್ ಕುಗಿಬೇಕು.